ಪಕ್ಕವಾಗಿ ಮಾತಾಡಿದರು. ಮಾತಾಡಿದ್ರು. ಹೇಳ್ರಿ ಹೆಸರು ಹೇಳ್ರಿ. ಸಿದ್ದಪ್ಪಣ್ಣ ರಾಮಣ್ಣ ನೂಲಿ ಇವರಾದರೂ ಏನೋ ಸಿದ್ಧರ ಶಿವನುಡಿಗಳನ್ನು ಕೇಳಿ 101 ರೂಪಾಯಿ ಕಲ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗಾದ್ರು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಇಲ್ಲಿ ವಾಸ ಮಾಡಿರ್ತಕ್ಕಂತ ವಿಠ್ಠಲ ರಾಯ ಅವರ ಮನೆಯೊಳಗ ಕನಕದಾಸನಂತ ಮಕ್ಕಳ ಸಂಗೊಳ್ಳಿ ರಾಯನಂತ ಮಕ್ಕಳು ಹುಟ್ಟಿ ಬರ್ಲತ್ತ ಹೇಳಿ ನಾನು ಮ್ಯಾಲಿನ ತರಪಿಂದ ಬೇಡಿಕಿರುವುದು. ದುಂಡಪ್ಪಣ್ಣ ಈರಪ್ಪಣ್ಣ ನೂಲಿ ಬೀಜದ ಹೋರಿ ಮಾಲಕರಾಗಿರ್ತಕ್ಕಂಥವ್ರು ಆ ಇಟ್ಟಪ್ಪ ಜನ ಭಕ್ತರಾಗಿರ್ತಕ್ಕಂಥವ್ರು 51 ರೂಪಾಯಿ ಕಲ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರೀಗ ಆ ವಿಟ್ರ ಅವರ ಮನೆ ಒಳಗ ಸಿರಿ ಸಂಪದ ಕೊಟ್ಟ ಕಾಪಾಡ್ಲತ್ತ ಮ್ಯಾಲಿನ ತರಪಿನಿಂದ ಬೇಡಿಕೆರು. ಅದಕ್ಕ ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿ ವ್ಯವಹಾರ ಎಲ್ಲಿಗೆ ಬಂದು ನಿತ್ತದ ಮಲ್ಲಣ್ಣ ಅಂದ್ರ ಎಲ್ಲಿ ಬಂದ್ ನಿತ್ರಿ? ಇವತ್ತ ಪ್ರಶ್ನೆದ ಮುಗಿತು. ಆ ಏನ ವಿಷಯದ ವಾದ ನಡೆದದ ವಿಷಯವಾದ ಹೆಂಗ ನಡೆದದಪ್ಪ ಅಂತಂದ್ರ ಹೆಂಗ್ ನಡೆದವ ಬಹಳ ಚಂದ ನಡೆದವು. ಆ ವಾದ ಸಂದಿನೊಳಗ ನಾನು ಭಕ್ತನ ಹಿಡದೆ ಬೆಳೆಸಿದ್ದೆ. ಬೆಳೆಸಿದೇವ್ರಲ್ಲ ಭಕ್ತರು ಇದ್ರೆ ನಿನ್ನ ದೇವ್ರು, ಭಕ್ತ ಇರ್ಲಿಲ್ಲ ಅಂದ್ರೆ ನಿನ್ನ ದೇವ್ರು ಇಲ್ಲ ಅಂತ ನಾ ಹೇಳಿದೆ. ಹೌದಿಲ್ಲ? ಅದಕ್ಕ ಬಹಳ ಚಂದ ಹೇಳಿದರು. ಏನ್ ಹೇಳಿದ್ರು? ನಿನ್ನ ಭಕ್ತ ಕನಕದಾಸ ಹುಟ್ಟಬೇಕಾದ್ರೆ ನನ್ನ ದೇವರ ಆಶೀರ್ವಾದದಿಂದ ಹುಟ್ಟ್ಯಾನ ಅಂತ ಹೇಳಿದಳು ತಂಗಿ. ಹೌದಾ? ದೇವರ ಆಶೀರ್ವಾದದಿಂದ ಹುಟ್ಟ್ಯಾನತ್ ಭಕ್ತ ಕನಕದಾಸ. ಆ ದೇವರ ಆಶೀರ್ವಾದದಿಂದ ಹುಟ್ಟ್ಯಾನ ಅಂತ ಹೇಳಿದರು. ದೇವರ ಆಶೀರ್ವಾದದಿಂದ ಹುಟ್ಟಿದ ಖರೆ ಅದ, ಕರೆ ಆದ್ರ ಭಕ್ತಿ ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನ ಪೂರ್ವಕ್ಕೆ ಇದ್ದವನ ಪಶ್ಚಿಮ ತಿರುಗಿಸಿದವ ಯಾರು? ಭಕ್ತನೇ ಅಲ್ಲ. ಆ ವಿಷಯ ಯಾಕ ಪೆಂಡಿಂಗ್ ಇಟ್ಟು ಮಾತಾಡಕತ್ತೀರತ್ತ? ವಾದ ಸಂದಿನೊಳಗ ಹೇಳಿ ನನ್ನ ಭಕ್ತ ಕನಕದಾಸ ಅನಿಸ್ಕೋಬೇಕಾದ್ರೆ ಹಂಗೆ ಅನಿಸ್ಕೊಂಡಿಲ್ಲ. ಉಡುಪಿಗೆ ಹೋಗಿ ಶ್ರೀಕೃಷ್ಣನ ಭಕ್ತಿ ಮಾಡಿ ಪೂರ್ವಕ್ಕೆ ಜನ ಪಶ್ಚಿಮಕ್ಕೆ ತಿರುಗಿಸಾನ ನನ್ನ ಭಕ್ತ ಕನಕದಾಸ ಅಂತ ನಾ ಹೇಳಿನಿ. ಅಷ್ಟೇ ಅಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯನಗ ಯುದ್ಧ ನಡೆದಿತ್ತು. ಹೌದಿಲ್ಲ? ಕೆಂಪಮೋತಿ ಬ್ರಿಟಿಷರಿಗೆ ಚೆನ್ನಮ್ಮ ದೇವಿಗೆ ಸಂಗೊಳ್ಳಿ ರಾಯನಗ ಹೊತ್ತು ಹೊಂಟ್ರ ಯುದ್ಧ ನಡೀತಿತ್ತು. ಅವಾಗ ಆದಿಶಕ್ತಿ ಪವಳಿ ಒಳಗ ಹೋಗಿ ಕೂತ ಸಂಗೊಳ್ಳಿ ರಾಯನ ಆದಿಶಕ್ತಿ ಪವಳಿ ಒಳಗ ಹೋಗಿ ಭಕ್ತಾಗಿ ಕೂತ ಭಕ್ತಾಗಿ ಕೂತ ಬಳಕ ಯಾರಪ್ಪ ಅಂತಂದ್ರ ಆದಿಶಕ್ತಿ ಭಕ್ತನ ಭಕ್ತಿಗೆ ಮೆಚ್ಚಿ ಬಂದು ಕಡಗ ಕೊಟ್ಟಾಳ. ಬಿಷ್ಟಮ್ಮ ತಾಯಿ ಸಂಗೊಳ್ಳಿ ರಾಯಣ್ಣನ ಭಕ್ತಿಗೆ ಮೆಚ್ಚಿ ಬಂದಾಳು ಏನ ಹಂಗ ಬಂದಾಳು? ಏನ್ ಅವ್ರಿಗೆ ಗೊತ್ತಿರವ? ಯಾಕಪ್ಪ ಅಂತಂದ್ರ ಇವತ್ತು ಭಕ್ತಿದ್ದಲ್ಲೇ ದೇವ್ರು, ಭಕ್ತಿ ಇರ್ಲಾರ್ದೆ ಯಾರು ದೇವ್ರತ್ತ ಕರೆಯಂಗಿಲ್ಲ. ನಾವು ನಾಮಿಟ್ಟೇವೆ ಭಕ್ತ ಹೇಳಿ. ಹುಲಜಂತಿಗೆ ಮತ್ತು ಮುಮ್ಮೆಟ್ಟಿ ಗುಡ್ದಾಗ ಸಾವಿರಾರು ಗಟ್ಲೆ ಕೋಟ್ಯಾನ ಗಟ್ಲೆ ಭಕ್ತರು ಕೂಡ್ತಾರತ್ತೆ. ಆ ಜಾತ್ರೆಗೆ ಒಂದು ಸಿರಿ ಅದ. ಎರಡು ಕೋಟಿ. ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತು ಹುಲಜಂತಿ ಮಾಳಿಂಗರನ ಜಾತ್ರೆ ನಡೀತದ್ರ. ಹೌದಿಲ್ಲ? ಆ ಕರ್ನಾಟಕ ಮಹಾರಾಷ್ಟ್ರದ ಜನ ಎಲ್ಲ ಅವತ್ತು ಅಲ್ಲಿ ಇರ್ತದ. ಕೋಟ್ಯಾನು ಕೋಟಿ ಭಕ್ತರು ಕೂಡ್ತದ. ಯಾಕಪ್ಪ ಅಂತಂದ್ರ ಕಾಡಿದ ನಿನ್ನ ಗುರುವಿಗೆ ನನ್ನ ಭಕ್ತ ಯಾರಪ್ಪ ಅಂತಂದ್ರ ಮಾಳಿಂಗರಾಯ ಕಾಡಿದ ಗುರುವಿಗೆ ಬೇಡಿದ ತಂದ ಹುಲಿ ಹಾಲ ಕೊಟ್ಟು ಏನ ಮಾಡ್ಯಾನಪ್ಪ ಅಂತಂದ್ರ ಸಾಕ್ಷಾತ್ ಶಿವ ಪಾರ್ವತಿನ ಧರಣಿಗೆ ಇಳಿಸ್ಕೊಂಡು ವರ್ಷಕ್ಕೆ ಒಂದ್ಸಲ ಅರಸ ದೀಪಾವಳಿಗೆ ಮುಂಡಾಸ ಸುತ್ತಿ ಹೋಗ್ತಾರ. ನನ್ನ ಭಕ್ತಗೆ ಸುತ್ತಾರೋ ಏನ ಶಿವ ಪಾರ್ವತಿಗೆ ಸುತ್ತಾರು? ಯಾಕಪ್ಪ ಅಂತಂದ್ರ ಭಕ್ತ ಹೆಚ್ಚು ಇದ್ದಲ್ಲೇನ ದೇವ್ರನ್ನ ಇಳಿಸ್ಯಾನವ. ದೇವ್ರನ್ನ ಧರಣಿಗೆ ಇಳಿಸ್ಯಾರ. ಕನಕದಾಸ ದೇವ್ರಿಗೆ ಹೊಳಸ್ಯಾನ, ಮಾಳಿಂಗರಾಯ ದೇವ್ರನ್ನ ಇಳಿಸ್ಯಾನ. ಧರಣಿಗೆ ಇಳಿಸಿ ಇನ್ನ ತಲ ಆದ್ರ ವರ್ಷಕ್ಕೊಂದ್ ಸಲ ಅರಸ ದೀಪಾವಳಿಗೆ ಮುಂಡಾಸ ಸುತ್ತಗೋತಾನ. ಯಾರು? ಮೊನ್ನೆ ಮಾಳಿಂಗರಾಯ. ಹೆಂಗೋ ಎಲ್ಲ ಹುಲಿ ಹಾಲ ತಂದ ಉಣಿಸಿದಕ್ಕ ಹುಲಿ ಜಯಂತಿ ಅಂತೇಳಿ ನಾಮ ಆಗ್ಯದ. ಹೌದೌದು. ಅದಕ್ಕ
ಯಾಕಪ್ಪ ಅಂತಂದ್ರ ಭಕ್ತ ಅನ್ನುವಂತವ ಬಹಳ ಶ್ರೇಷ್ಠದಾನ. ಇನ್ನೊಂದು ಮಾತ ಯೋಗಿನಾದ ಅಮೋಘ ಸಿದ್ಧಿಂದ ದೃಷ್ಟಾಂತ ಹೆಂಗ ಬರ್ತದಪ್ಪ ಅಂತಂದ್ರ ಹೆಂಗ್ರಿವ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಅಡಿಕೇಶ್ವರ ಅವತಾರದೊಳಗ ದಿನಂಪ್ರತಿ 1000 ಹೂ ತಂದು ಗುರು ಸೋಮಲಿಂಗನ ಸೇವಾ ಮಾಡ್ತಿದ್ದ ಮಲ್ಲಣ್ಣ. ಹೌದೌದು. ಒಂದು ದಿನ ಏನಾಯ್ತಪ್ಪ ಅಂತಂದ್ರ ಏನಾತ್ರಿ? ಗುರುವಿನ ಸೇವಾಕ ಹೂವ ಹರದ ಬುಟ್ಟಿ ಒಳಗ ತುಂಬಿಕೊಂಡ ಬರೋ ಟೈಮದೊಳಗ 1000 ಹೂವಿನೊಳಗ ಒಂದು ಹೂವು ತಪ್ಪಿ ನೆಲಕ್ಕೆ ಬಿದ್ದು ಬಿಡ್ತದ. ಬಿತ್ರಲ್ಲ ನೋಡಲಾರದೆ ಅಮೋಘ ಸಿದ್ಧ ಮುತ್ಯ ಒಂದು ಹೂವಿನ ಮೇಲೆ ಕಾಲಿಟ್ಟು ಬಿಟ್ಟ. ಹೂವೆಲ್ಲ ಬಾಡಿ ಹೋಯ್ತು. ಆ ಬಾಡಿದ ಹೂವ ಕೈಯಾಗ ಹಿಡಿದು ನೋಡ್ತಾನ. ಬಾಡಿರ್ತಕ್ಕಂತ ಹೂವ ನನ್ನ ಗುರುವಿಗೆ ಏರ್ಸುದು ಶ್ರೇಷ್ಠ ಅಲ್ಲ, ನನ್ನ ಕಾಲ ಸ್ಪರ್ಶ ಆಗ್ಯದತ್ತ ಅಲ್ಲೇ ಬಿಟ್ಟ. ಆ ಒಂದು ಹೂವ ಅಲ್ಲೇ ಬಿಟ್ಟು ಬರೀ 1000 ಹೂವನ ದುರ್ಡಿ ಒಳಗ ತಗೊಂಡು ಸೋಮಲಿಂಗನ ಪೂಜಾಕ ಹೋಗಿ ನಿತ್ತ. ಸೋಮಲಿಂಗ ಮುತ್ಯ ಗಾರಗನ್ನ ಗುಂಗರನ ಮೀಸಿ ತಿರುವಿ ಸಿಟ್ಟನವರಿಗನ್ನ ಮಾಡಿ ಅಮೋಘ ಸಿದ್ಧ ಮುತ್ಯಾಗ ಕೇಳ್ತಾನ. ಏನಂತೇಳಿ? ಯಾಕೋ ಅಮೋಘ ಸಿದ್ಧ ದಿನ ಪ್ರತಿ 1001 ಹೂ ತಂದ ಪೂಜೆ ಮಾಡ್ತಿದ್ದಿ, ಇವತ್ ಯಾಕ ಬರೀ 1000 ಹೂವ ತಗೊಂಡು ಬಂದಿ? ನನ್ನ ಸೇವಾ ನಿನಗ ಅಟ್ಟ ಬ್ಯಾಸರ ಆಯ್ತೇನು? ನನ್ನ ಸೇವಾ ನಿನಗ ಅಟ್ಟ ಬ್ಯಾಸರ ಆಗಿದ್ದ ಕರೆದ್ರೆ ಇವತ್ತಿಗೆ ಬಿಟ್ಟು ಬಿಡು ಅಂತೇಳಿ ಸೋಮಲಿಂಗ ಮುತ್ಯ ಅಮೋಘ ಸಿದ್ಧಗ ಹೇಳಿದಾಗ ಅವಾಗ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹೇಳ್ತಾನ. ಏನ್ ಹೇಳಿದ್ರಿ? ಯಪ್ಪ ತಂದೆ, ನಿನ್ನ ಸೇವಾ ನಮಗ ಬ್ಯಾಸರಾಗಿಲ್ಲೋ ಯಪ್ಪ. ಹೂವ ಹರದ ಬುಟ್ಟಿ ಒಳಗ ಹಾಕೊಂಡು ಬರೋ ಟೈಮದೊಳಗ ಕೈಯಾಗಿನ ಹೂ ಜಾರಿ ತಪ್ಪಿ ನೆಲಕ್ಕೆ ಬಿದ್ದದ. ನೋಡಲಾರದೇನೆ ಅದರ ಮ್ಯಾಲ ಕಾಲಿಟ್ಟು ಬಿಟ್ಟೆ, ಹೂವೆಲ್ಲ ಬಾಡಿ ಹೋಯ್ತು. ಬಾಡಿದ ಹೂವ ನನ್ನ ಗುರುವಿಗೆ ಏರ್ಸುದು ಶ್ರೇಷ್ಠ ಅಲ್ಲತ ತಿಳ್ಕೊಂಡು ಆ ಒಂದು ಹೂವ ಅಲ್ಲೇ ಹೋಗೋದು ಬರೀ 1000 ಹೂವ ತಗೊಂಡು ಬಂದೀನಿ. ಆ ಒಂದು ಹೂವಿನ ಸಲುವಾಗಿ ನನ್ನ ರುಂಡಾನೆ ಕರೆದು ನಿನ್ನ ಪಾದಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ಧ ಒಂದು ಹೂವಿನ ಸಲುವಾಗಿ ರುಂಡ ಕಡದ ಸೋಮಲಿಂಗನ ಪಾದಿಗೆ ಅರ್ಪಣೆ ಮಾಡ್ಯಾನ. ಯಾರು ಇದನ್ನ ನನ್ನ ಭಕ್ತ ಅಮೋಘ ಸಿದ್ಧ ಮಾಡ್ಯಾನ. ಹೋಗಿಲ್ಲ? ಯಾಕಪ್ಪ ಅಂತಂದ್ರ ಅವಾಗ ಸೋಮಲಿಂಗ ಮುತ್ಯ ಅಮೋಘ ಸಿದ್ಧಗ ಹರಕಿ ಕೊಡ್ತಾನ. ಏನಂತೇಳಿ? ನೀ ಏನು ಹೂವ ತುಳಿದಿರ್ತಕ್ಕಂತ ಪಾದ ಕಡ್ಕೊಂಡಿಯಲ್ಲ, ನಿನ್ನ ಪಾದ ಗುಡಿ ಮುಂದ ಪಾದ ಗಟ್ಟಿ ಆಗಲಿ, ನಿನ್ನ ದೇಹ ಗುಡಿ ಮುಂದ ಆಲಗಂಬಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗ ಮೆರವಣಿಗೆ ಆಗಲಿ ಅಂತ ಅಮೋಘ ಸಿದ್ಧ ಮುತ್ಯ ಸೋಮಲಿಂಗ ಮುತ್ಯಾಗ ಹರಕಿ ಕೊಟ್ಟಾನ. ಸೋಮಲಿಂಗ ಮುತ್ಯ ಹರಕಿ ಕೊಟ್ಟಾನ. ಕರೆ ಅಂದಲಿನ ಜಗತ್ತಿಗೆ ಸುದ್ದಿ ಸಾರ್ತದ. ಹಳ್ಳಿಗೆ ಬಿಳಿ ಗುಡಿ ಹುಟ್ಟ್ಯಾವ ಅಲ್ಲಿ ಪಲ್ಲಕ್ಕಿನ ಒಳಗ ರುಂಡನು ಮೆರವಣಿಗೆ ಆಗ್ತದ. ಏನಪ್ಪಾ ಅಂತಂದ್ರ ಪಾದಗಟ್ಟಿನೂ ಅದ, ಆಲಗಂಬನು ಅದ. ಯಾಕಪ್ಪ ಅಂತಂದ್ರ ನನ್ನ ಭಕ್ತ ಅಮೋಘ ಸಿದ್ಧ ಅಂತ ಭಕ್ತಿ ಮಾಡ್ಯಾನ. ಅದಕ್ಕ ಯಾಕಪ್ಪ ಅಂತಂದ್ರ ಹಿಂಗೆ ಮಾತಾಡ್ಕೊತ ಹೋದ್ರ ಬಹಳ ಬರ್ತಾವ ದೃಷ್ಟಾಂತ ಮಲ್ಲನ್ನ. ಸಂಗೊಳ್ಳಿ ರಾಯಣ್ಣನ ಚಾಲ ಹಾಡಂದಾರ. ಅದಕ್ಕ ಸಂಗೊಳ್ಳಿ ರಾಯಣ್ಣನ ಮ್ಯಾಲ ಅಣ್ಣನ ಒಳಗದವ್ರು 2 ನುಡಿ ಚಾಲ್ ಹಾಡತ್ ಹೇಳ್ಯಾರ. ರಾಯಣ್ಣನ ಮ್ಯಾಗ 2 ನುಡಿ ಸತ್ಯ ಸುಂದರವಾದಂತ ಚಾಲ್ ಹಾಡಿ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು. ಆಯ್ತು.